ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿರೋದು ಪಂಜಾಬ್ನ ಅಮೃತ್ಸರ್ನಲ್ಲಿ. ಹಾಗೆ ನಾವು ಸತತವಾಗಿ 5 ದಿನಗಳಿಂದ ಟ್ರಾವೆಲ್ ಮಾಡ್ತಾ ಇರೋದು. ಮೊದಲನೇದಾಗಿ ನಾವು ಅಮರನಾಥ್ಗೆ ಹೋಗ್ಬೇಕಾಯಿತು. ಅದು ಸಹ ಮೋಸ್ಟ್ ವೆದರಿಂದ ನಮಗೆ ಅದು ಮಿಸ್ ಆಗಿತ್ತು. 2.5 ದಿನದಿಂದ ಅಲ್ಲೇ ವೆಯ್ಟ್ ಮಾಡ್ದೋ, ಅಲ್ಲೂ ಸಹ ಮಿಸ್ ಆಯಿತು. ಹಾಗೆ ಅಲ್ಲಿಂದ ಕಟ್ರಾಗಿ ಬಂದು ವೈಷ್ಣೋದೇವಿದಲ್ಲೂ ಸಹ ತುಂಬ ವೆಯ್ಟ್ ಮಾಡ್ದೋ, ಅಲ್ಲೂ ಸಹ RFID ಕಾರ್ಡ್ ಸಿಕ್ಕಿ ನಮಗೆ ಸಿಗ್ಬೋದೇನೋ ಯಾತ್ರೆಗೆ ಅಂತ ಅಂದ್ಕೊಂಡು ಪರ್ಮಿಷನು, ಅದು ಸಹ ಸಿಗಲಿಲ್ಲ. ಎರಡಕ್ಕೂ ನಾವು ಬಫರಿಂಗ್ ಟೈಮ್ನ ಇಟ್ಕೊಂಡು ನಾವು ಬಂದೋ. ಅದಂತೂ ವೆರಿ ಮೋಸ್ಟ್ ನಮಗೆ ಟ್ರೆಕ್ಕಿಂಗ್ ಬೇಕಾಗಿದೆ ವೆರಡು. ಅದೊಂದು ಸ್ವಲ್ಪ ನಮಗೆ ಮೋಸ್ಟ್ ಡಿಸಪಾಯಿಂಟ್ ಆಗಿದೆ ಅಂದರೆ ವೆರಡೆ. ಅದಾದ ನಂತರ ನಾವು ಬಂದಿದ್ದು ನೆಕ್ಸ್ಟು ಅಂದರೆ ಪಂಜಾಬ್ನ ಅಮೃತ್ಸರ್ನಲ್ಲಿ ಈ ಗೋಲ್ಡನ್ ಟೆಂಪಲ್ನ ನೋಡಬೇಕು ಅಂತಲೇ ಬಂದಿದ್ದು. ಇದಂತೂ ಅದ್ದೂರಾಗೈತೆ. ಅದಕ್ಕೂ ಮುಂಚೆ ನೀವು ನೈಟ್ ವ್ಯೂ ಯಾವ ಥರ ಇದೆ ಅಂದರೆ ನೀವು ಒಂದು ತುಣುಕಾಗ್ತೀನಿ, ಹೋಗಿ ನೋಡ್ಕೊ ಬನ್ನಿ ಹೇಗಿದೆ ಅಂತ. ನಾವು ಕಟ್ರಾದಿಂದ ಇವಾಗ ಬಂದಿರೋದು ಪಂಜಾಬ್ನ ಅಮೃತ್ಸರ್ಗೆ. ಬೆಳಗ್ಗೆ 11 ಗಂಟೆಗೆ ಸ್ಲೀಪರ್ ಬಸ್ಸಲ್ಲಿ ಕಟ್ರಾದಿಂದ ಹೊರಟು 7 ಗಂಟೆಗೆ ಅಮೃತ್ಸರ್ಗೆ ಬಂದು ರೂಮ್ ಎಲ್ಲ ಮಾಡಿ ಇವಾಗ ಪಂಜಾಬ್ನ ಅಮೃತ್ಸರ್ನ ನೈಟ್ ವ್ಯೂನ ನೋಡಬೇಕು ಅಂತ ಹೋಗ್ತಾ ಇರೋದು. ಗೋಲ್ಡನ್ ಟೆಂಪಲ್ನ ನೈಟ್ ವ್ಯೂ ನೋಡೋದ್ರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ಎಲ್ಲರೂ ಬೇಗ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಈ ವ್ಯೂ ಸ್ಟ್ರೀಟಲ್ಲಿ ಹೋಗ್ತಾ ಇದ್ವಿ. ವ್ಯೂ ಸ್ಟ್ರೀಟ್ ಅಂತೂ ನೋಡೋಕೆ ಮಾತ್ರ ಅದ್ದೂರಿಯಾಗೈತೆ ಗುರು. ಲೈಟಿಂಗ್ಸ್ಗಳೆಲ್ಲ ಕಣ್ಣಿಗೆ ಗೆದ್ದೆದ್ದು ಹೊಡಿತದೆ, ಆ ಥರ ಕಾಣಿಸ್ತಾ ಇರೋದು ಈ ವ್ಯೂ ಸ್ಟ್ರೀಟು. ಹಾಗೆ ಹೇಳಕ್ಕಂತೂ ಆಗಲ್ಲ, ಅದನ್ನ ಹೋಯ್ತಾ ಇರ್ಬೇಕಾದ್ರೆ ಅದನ್ನ ಫೀಲ್ ಮಾಡ್ತಾ ಇದ್ರೇ ಒಂಥರ ಚೆಂದ. ಹಾಗೆ ಇಲ್ಲಿ ಸಿಗೋವಂಥ ಲಸ್ಸಿ, ಹಾಗೆ ಸುಮಾರು ಚಾಟ್ಸ್ ಐಟಮ್ಗಳು, ಹಾಗೆ ಕುಲ್ಫಿ ಇವೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಫೇಮಸ್ ಆಗಿರೋವಂಥ ಕೇಸರ್ ಕಾ ಡಾಬಾ ಅದು ಸಹ ಇಲ್ಲಿ ಇರೋದು. ನೋಡೋಣ, ಅದಕ್ಕೆಲ್ಲ ಟೈಮ್ ಇದೆ. ನಾಳೆನೂ ಸಹ ಟೈಮ್ ಇದೆ. ಆರಾಮಾಗಿ ನಾವು ಕೇಸರ್ ಕಾ ಡಾಬಾ ನಾಳೆನೂ ಹೋಗ್ಬೋದು. ಆರಾಮಾಗಿ ಅದಕ್ಕೆ ನಾಳೆ ಇಟ್ಕೋತೀವಿ. ಆದರೆ ಇವಾಗ ಇಲ್ಲಿ ಏನೇನು ಸಣ್ಣ ಪುಟ್ಟ ಚಾಟ್ಸ್ಗಳು ಸಿಗುತ್ತೋ ಅದನ್ನಂತೂ ತಿಂದೇ ತಿಂತೀವಿ, ಅದಂತೂ ಪಕ್ಕ. ಇಂತೂ ಪಂಜಾಬ್ನ ಸ್ವರ್ಣ ಮಂದಿರ ಹತ್ರ ಬಂದೇ ಬಿಟ್ಟು ವ್ಯೂ ಅಂತೂ ಅದ್ದೂರಿಯಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಗೋಲ್ಡ್ ಕಣ್ಣಿಗೆ ಅಷ್ಟೊಂದು ಹೊಳಿತಾ ಇರೋದು. ಯಪ್ಪ, ನೋಡೋಕೆ ಮಾತ್ರ ಅಲ್ಟಿಗುರು ಆ ಥರ ಕಾಣಿಸ್ತಾ ಇರೋದು. ಸುತ್ತ ನೀರು, ಮಧ್ಯದಲ್ಲಿ ಗೋಲ್ಡು, ಕಣ್ಣಿಗೆ ಎಷ್ಟು ಫೀಲ್ ಕೊಡುತ್ತೆ ಅಂದರೆ ಅದನ್ನ ಹೇಳೋಕ್ಕಾಗಲ್ಲ, ಅದನ್ನ ಅನುಭವಿಸೋಕ್ಕೆ ಆಗೋದು. ಆ ಥರ ಫೀಲ್ ಕೊಡ್ತಾ ಇರೋದು. ಹಾಗೆ ಜನಸಾಗರ ಅಂತೂ ತುಂಬಾ ಇದೆ ಇಲ್ಲಂತೂ. ನಾವು ಇವಾಗ ಟೈಮ್ ಕರೆಕ್ಟಾಗಿ 10 ಗಂಟೆ ಆದ್ರೂ ಈ ದೇವಸ್ಥಾನ 24 ಅವರ್ಸು ಓಪನ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಹ ಇಲ್ಲಿ ಓಡಾಡ್ತಾನೆ ಇರ್ತಾರೆ. ಆದರೆ ಏನು ಅಂದರೆ ಮೇನ್ ಟೆಂಪಲ್ ಒಂದೊಂದು ಸಲ ಕ್ಲೋಸ್ ಮಾಡ್ತಾರೆ ಒಂದು ಟೈಮಿಂಗ್ಸಲ್ಲಿ. ಅದು ಯಾವ ಟೈಮಿಂಗ್ಸ್ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ವ್ಯೂ ಅಂತೂ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಹಾಗೆ ಭಾರತದ ಅತಿ ದೊಡ್ಡ ಲಂಗರ್ ಇರೋದು ಸಹ ಈ ಪಂಜಾಬ್ನ ಅಮೃತ್ಸರಲ್ಲೇ. 24 ಅವರ್ಸು ಸಹ ಇಲ್ಲಿ ಫುಡ್ ಅವೈಲೇಬಲ್ ಇರುತ್ತೆ. ಹೋಗಿ ನೀವು ಊಟನ ಮಾಡ್ಬೋದು. ಇಲ್ಲಿ ಯಾವಾಗಾದರೂ ಹೋದ್ರೂ ಊಟಕ್ಕಂತೂ ಕೊರತೆ ಇರಲ್ಲ. ಇದೇ ನಮ್ಮ ಭಾರತದ ಅತಿ ದೊಡ್ಡ ಲಂಗರ್. One day later. ಅಮೃತ್ಸರ್ನ ನೈಟ್ ವ್ಯೂ ನೋಡಿದ್ಮೇಲೆ ಡೇ ವ್ಯೂನು ನೋಡ್ಬೇಕಲ್ವಾ? ಬನ್ನಿ ಇವಾಗ ಡೇ ವ್ಯೂನ ನೋಡಕ್ ಹೋಗೋದ. ಹಾಗೆ ಇಲ್ಲಿ ವೆದರ್ನ ಪ್ರೆಡಿಕ್ಟೇ ಮಾಡೋಕ್ಕಾಯ್ತಲ್ಲ. ಬೆಳಗ್ಗೆ ನೋಡಿದ್ರೆ ಅಷ್ಟೊಂದು ಸೆಕೆ ಹೊಡಿತಾ ಇತ್ತು ಸೂರ್ಯನ ಬೆಳಕಿಂದ. ಆದ್ರೆ ಇವಾಗ ನೋಡಿದ್ರೆ ಇದ್ದಂಗೆ ಮೋಡ ಕವಿದ ವಾತಾವರಣ ಬೇರೆ. ಹಾಗೆ ಕರೆಕ್ಟಾಗಿ ಸ್ವರ್ಣ ಮಂದಿರದೊಳಗೆ ಹೋದೋ, ಮಳೆ ಅಂತೂ ಸ್ಟಾರ್ಟ್ ಆಯ್ತು ನೋಡಿ. ಆ ವ್ಯೂನು ಸಹ ನೋಡ್ದೋ, ಕಣ್ಣಿಗಂತೂ ಅದ್ದೂರಿಯಾಗಿ ಕಾಣಿಸ್ತಾ ಇತ್ತು. हाँ तो एक बार भेजना ना, फिर उसको समझ में आ जाएगा. ಹಾಗೆ ಇಲ್ಲಿರೋಂಥ ಜಲಿಯನ್ ವಾಲಾಬಾಗು ಮತ್ತು ಅಟಾರಿ ವಾಘಾ ಬಾರ್ಡ್ನು ಸಹ ನೋಡಬೇಕು. ಅದನ್ನು ಸಹ ನಿಮಗೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ.
1919 ಏಪ್ರಿಲ್ 13 ಬೈಶಾಖಿ ಹಬ್ಬದ ದಿನ ಊರಿನ ಎಲ್ಲ ಜನರು ಸಹ ಬಂದು ಇಲ್ಲಿ ಸೇರಿರ್ತಾರೆ. ಆಗಿನ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ರೆಜಿನಲ್ ಡಯಾರ್ ಏಕಾಏಕಿ ಭಾರತೀಯರ ಮೇಲೆ ಗುಂಡಿನ ದಾಳಿ ಮಾಡೋಕ್ಕೆ ಆಜ್ಞೆ ಕೊಟ್ಟಿರ್ತಾರೆ. ಆಗ ಇಲ್ಲಿನ ಜನರುಗಳು ಹೋಗೋದಕ್ಕೂ ಒಂದೇ ರೂಟ್ ಇರುತ್ತೆ, ಹಾಗೆ ಬರೋದಕ್ಕೂ ಒಂದೇ ರೂಟ್ ಇರುತ್ತೆ. ಆ ಅಧಿಕಾರಿ ಬಂದ್ ಮಾಡಿರ್ತಾನೆ. ಆಗಿನ ಕಾಲದಲ್ಲಿ ಮಕ್ಕಳು, ವೃದ್ಧರು, ಹೆಂಗಸರು ಯಾರು ನೋಡ್ದೇನೆ ಎಲ್ಲರ ಮೇಲೂ ಗುಂಡಿನ ಮಳೆ ಆಗುತ್ತೆ. ಇದೇ ಗೋಡೆ ಮೇಲೆ ಗುಂಡಿನ ಚಕಮಕಿ ನಡೀತಿದೆ. ಆ ಗುಂಡಿನ ಚಕಮಕಿ ಆಗಿರೋಂಥ ನಿಮ್ಗೊಂದು ಸಣ್ಣ ತುಣುಕಾಗ್ತೀನಿ ನೋಡಿ. ಆ ಗುಂಡಿನ ಶಬ್ದಕ್ಕೆ ಎಲ್ಲರೂ ಸಹ ಇಲ್ಲಿನ ಬದುಕುವುದಕ್ಕೋಸ್ಕರ ಎಲ್ಲರೂ ಸಹ ಓಡೋಗ್ತಾರೆ. ಹಾಗೆ ಇಲ್ಲಿನ ಒಂದು ಬಾವಿಗೂ ಸಹ ಎಲ್ಲರೂ ಸಹ ಹಾರ್ತಾರೆ. ಅದು ಸಹ ಅಲ್ಲಿದೆ, ಅದನ್ನು ಸಹ ಹೋಗಿ ತೋರಿಸ್ತೀನಿ. ಈ ವಿಷಯ ಸ್ವತಂತ್ರ ಚಳುವಳಿಗೆ ಮಹತ್ವದ ತಿರುವು ಪಡೆದುಕೊಳ್ಳುತ್ತದೆ. ಆಗಿನ ಕಾಲದ ರೆಜಿನಲ್ ಡಯಾರ್ನ ಸಸ್ಪೆಂಡ್ ಮಾಡಲಾಗುತ್ತದೆ. ಇದು ಭಗತ್ ಸಿಂಗ್ ಹಾಗೂ ಮುಂತಾದ ಚಳುವಳಿಕೋರರಿಗೆ ಮಹತ್ವದಾಗಿರ್ತದೆ ಮತ್ತು ಅವರು ಕ್ರಾಂತಿಕಾರಕ್ಕೆ ಹುಟ್ಟಕ್ಕೆ ಇದು ಕಾರಣವಾಗಿರುತ್ತೆ. ಬ್ರಿಟಿಷ್ನ ಪ್ರಕಾರ ಇಲ್ಲಿ 387 ಜನ ಮರಣ ಹೊಂದಿರ್ತಾರೆ ಅಂತ ಹೇಳಿರ್ತಾರೆ. ಆದರೆ ಭಾರತದ ಪ್ರಕಾರ ಇಲ್ಲಿ 1000ಕ್ಕೂ ಹೆಚ್ಚು ಮಂದಿ ಇಲ್ಲಿ ಅವರ ಪ್ರಾಣ ತ್ಯಾಗ ಮಾಡಿರ್ತಾರೆ ಈ ಜಲಿಯನ್ ವಾಲಾಬಾಗ್ನಲ್ಲಿ. ಅದೇ ಈ ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡ ಇದು ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೆ ಒಂದು ಮುನ್ನುಡಿಯಾಗುತ್ತೆ. ಆ ಕರಾಳ ದಿನಕ್ಕೆ ಸಾಕ್ಷಿಯಾದಂತಹ ಸ್ಮಾರಕನೇ ಇದು.
ನಾವಿರೋ ಅಂತ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ನ ಪೆರೇಡ್ ಅಂತೂ ಮುಗೀತು. ಅದ್ದೂರಿಯಾಗಿತ್ತು ಗುರು. ಪಿರೇಡ್ನ ನೋಡಕ್ಕಂತಾನೆ ತುಂಬ ಉತ್ಸಾಹದಿಂದ ಬಂದಿದ್ದು. ಆದ್ರೆ ಏನು ಅಂದರೆ ಆ ಡೋರ್ ಓಪನ್ ಮಾಡಿಬಿಟ್ಟಿದ್ರಂತೂ ಇನ್ನೂ ಚಿಂದಿ ಗುರು. ಆ ಥರ ಇತ್ತು. ಏನು ಗುರು BSF ಅವ್ರು ಮಾಡೋದು, ಅದನ್ನ ಕಣ್ಣಾರೆ ನೋಡಿದ್ರೆ ಒಂಥರ ಆನಂದ ಅನಿಸುತ್ತೆ ಆ ಥರ. ಆದರೂ ಅದ್ದೂರಿಯಾಗಿತ್ತು ಗುರು. ನಾವೆಲ್ಲರೂ ಬೇಗ ಬಂದು ಬೇಗ ಫ್ರಂಟಲ್ಲೇ ಜಾಗ ಇಟ್ಕೊಂಡು ಆದ್ರೂ ಅದ್ದೂರಿಯಾಗಿತ್ತು. ಇಷ್ಟನ್ನು ಮಾತ್ರ ಹೇಳ್ಬೋದು. ನೋಡಿ ಎಲ್ಲರೂ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೆಂಗೆ ಎಲ್ಲವ್ರೆ.